ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಲಬುರಗಿ 2026ರಿಂದ 2031 ಅವಧಿಯ ಚುನಾವಣೆಯ ಪರಿವರ್ತನಾ ಪ್ಯಾನೆಲ್ ಪ್ರಚಾರ ಸಭೆ ಜರುಗಿತು. ಕಲಬುರಗಿ ನಗರದ ಬಂಜಾರ ಭವನದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಲಬುರಗಿ 2026ರಿಂದ 2031 ಅವಧಿಯ ಚುನಾವಣೆಯ ಪರಿವರ್ತನಾ ಪ್ಯಾನೆಲ್ನ ಪ್ರಚಾರ ಸಭೆ ಜರುಗಿತು. ಈ ಸಂದರ್ಭದಲ್ಲಿ ಪ್ಯಾನೆಲ್ನ ಮುಂದಿನ ದಿನಗಳಲ್ಲಿ ಹೊಸ ಕಾರ್ಯಕ್ರಮ ರೂಪಿಸುವ ಕುರಿತು ಚರ್ಚಿಸಿದರು. ಇದೇ ವೇಳೆಯಲ್ಲಿ ಆನಂದ ತೀರ್ಥ ಜೋಶಿ ಮಾತನಾಡಿದರು. ನನ್ನ ಹೆಸರು ಆನಂದ ತೀರ್ಥ ಜೋಶಿ ಅಂತ. ನಾನು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದೇನೆ. ಪ್ರಸ್ತುತ ಪರಿವರ್ತನಾ ಪ್ಯಾನೆಲ್ ಮುಖಾಂತರ ನಾನು ಈ 26ರಿಂದ 31ನೇ ಅವಧಿಗೇನು ಚುನಾವಣೆ ನಡೀತಿದೆ ಇದಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಬಯಸ್ತಿರ್ತೀನಿ, ಸರ್ಕಾರಿ ನೌಕರ ಸಂಘಟನೆಗಳೇನಿದ್ದಾವ ನಾವು ಆರೋಗ್ಯಕರ ಚುನಾವಣೆಗಳನ್ನು ಮಾಡ್ತಕ್ಕಂಥದ್ದು ಜವಾಬ್ದಾರಿ ನಮಗಿರ್ತದೆ. ನಮ್ಮದೇ ಆದಂಥದ್ದು ಒಂದು ಕಟ್ಟುಪಾಡುಗಳಿರ್ತಾವೆ, ನಮಗೆ ಆದಂಥದ್ದೊಂದು ನಿಯಮಗಳಿರ್ತಾವೆ. ಆ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ಆರೋಗ್ಯಕರವಾದಂಥ ಚುನಾವಣೆಗಳನ್ನು ನಡೆಸಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಇರ್ತವೆ. ನಮ್ಮ ಚುನಾವಣೆಗಳು ಇತರರಿಗೆ ಮಾದರಿಯಾಗಿರ್ಬೇಕು. ನಮ್ಮ ರಾಜಕೀಯ ಚುನಾವಣೆಗಳು ಅಲ್ಲ, ನಮ್ಮ ರಾಜಕೀಯೇತರ ಸರ್ಕಾರಿ ನೌಕರು ಮಾಡ್ತಕ್ಕಂಥ ಚುನಾವಣೆಗಳಾಗಿರೋದ್ರಿಂದ ನಾವು ಬಹಳ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ಮತ್ತು ದಕ್ಷತೆಯಿಂದ ಶಿಸ್ತುಬದ್ಧವಾಗಿ ಚುನಾವಣೆ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ ಇರ್ತದೆ. ಹೀಗಿರುವಾಗ ಈಗ ಈ ಪ್ರಸ್ತುತ ಚುನಾವಣೆಯಲ್ಲಿ ಏನು ನಡೀತಾ ಇದೆ ಅಂತಂದ್ರೆ, ವೈಯಕ್ತಿಕ ಟೀಕೆಗಳು, ವೈಯಕ್ತಿಕ ನಿಂದನೆಗಳು, ಚುನಾವಣಾ ಸಂದರ್ಭದಲ್ಲಿ ಕೀಳು ಮಟ್ಟದ ಪದಪ್ರಯೋಗಗಳು ಮಾಡ್ತಕ್ಕಂಥದ್ದು ಬೆಳವಣಿಗೆಗಳು ಆಗ್ತಾವ. ಇದು ಯಾರೇ ಆಗಿರಲಿ, ನಮ್ಮ ಪೆನಲ್ನವ್ರು ಇರ್ಬೋದು, ನಮ್ಮ ವಿರೋಧಿ ಪೆನಲ್ನವ್ರು ಇರ್ಬೋದು, ಇದು ಸರಿಯಾದ ಕ್ರಮಗಳಲ್ಲ. ಯಾರು ಅಧಿಕಾರವನ್ನು ಅನುಭವಿಸಿರ್ತಾರೆ, ಅಧಿಕಾರ ಅನುಭವಿಸಿದವರು ಅವರ ಪ್ರಗತಿಗಳನ್ನು ಹೇಳಬೇಕು, ಅವ್ರು ಏನು ಮಾಡ್ಯಾರ ಸಾಧನೆಗಳನ್ನು ಹೇಳಬೇಕು. ಸಾಧನೆಗಳನ್ನು ಹೇಳದೆ ಬರೀ ನಿಂದನೆಗಳನ್ನು ಮಾಡೋದು, ಅದರಲ್ಲಿ ತೀವ್ರವಾಗಿ ವೈಯಕ್ತಿಕವಾಗಿ ನಿಂದನೆಗಳನ್ನು ಮಾಡೋದು, ಇದು ಉತ್ತಮವಾದಂಥ ಬೆಳವಣಿಗೆ ಅಲ್ಲ, ಅದು ಆದರ್ಶಪ್ರಾಯವಾಗಿ ಇರೋದಿಲ್ಲ. ನಮ್ಮ ಪೆನಲ್ ಮುಖಾಂತರ ನಾವು ಯಾವುದೇ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ, ನಾವು ಸತ್ಯವಾದಂಥ ಹೇಳಿಕೆಯನ್ನು ಕೊಡ್ತಿದ್ದೀವಿ ಮತ್ತು ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಹೇಳಿಕೊಡ್ತಾ ಇದ್ದೀವಿ. 15 ವರ್ಷಗಳಲ್ಲಿ ಕೆಲಸ ಆಗಿಲ್ಲ ಅಂದಾಗ, ಕೆಲಸ ಯಾಕಾಗಿಲ್ಲ, ಕೆಲಸ ಮಾಡಲಿಕ್ಕೆ ಏನು ಅಡೆತಡೆಗಳಿದ್ದು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ಪದಾಧಿಕಾರಿಗಳ ಕರ್ತವ್ಯ ಆಗಿರ್ತದೆ. ಅದನ್ನು ಬಿಟ್ಟು ಅದನ್ನು ಯಾಕಾಗಿಲ್ಲ ಅಂತ ಪ್ರಶ್ನೆ ಕೇಳಿದವ್ರ ಮೇಲೆ ದೋಷಾರೋಪಣೆಗಳನ್ನು ಮಾಡೋದು, ಪ್ರಶ್ನೆ ಕೇಳಿದವ್ರ ಮೇಲೆ ಆರೋಪಗಳನ್ನು ಹೊರಿಸೋದು, ಅವರು ತೀರಾ ವೈಯಕ್ತಿಕ ವಿಷಯಗಳನ್ನು ಇಲ್ಲಿ ಎಳೆದು ತರೋದು, ಇದು ಉತ್ತಮವಾದಂಥದ್ದು ಗುಣಗಳು ಆಗೋದಿಲ್ಲ. ಇನ್ನು ಏನಾಗಿದೆ, ನಮ್ಮ ಪೆನಲ್ನ ವತಿಯಿಂದ ಯಾವುದೇ ರೀತಿಯಿಂದ ಸುಳ್ಳು ಹೇಳಿ ಜೀವನ ಮಾಡ್ತಕ್ಕಂಥ ನಮ್ಗೆ ಅನಿವಾರ್ಯತೆ ನಮಗೇನು ಬಂದಿಲ್ಲ. ಸುಳ್ಳು ಹೇಳಿ ಆರಿಸಿ ಬರೋದನ್ನೂ ಬೇಕಾಗಿಲ್ಲ. ನಾವು ಎಲ್ಲ ಮತದಾರರಿಗೆ ಸತ್ಯವನ್ನು ಹೇಳಬೇಕಾಗ್ಯದ. ಅವ್ರ ಮತದಾರರು ಏನಪ್ಪ ಅಂದ್ರೆ ನಮ್ಮ ಹೇಳಿಕೆಗಳನ್ನು, ಅವರ ಹೇಳಿಕೆಗಳನ್ನು ಪರಾಮರ್ಶೆ ಮಾಡಲಿ. ಯಾವುದು ಸತ್ಯದ, ಅವರಿಗೆ ಯಾವುದು ಆರೋಗ್ಯಕರ ಅನ್ನಿಸ್ತದೆ, ಯಾವುದು ಉತ್ತಮ ರೀತಿ ಅನ್ನಿಸ್ತದೆ, ಅವರಿಗೆ ಏನಪ್ಪ ಅಂತಂದ್ರೆ ನಾವು ಮತಯಾಚನೆ ಮಾಡೋದ, ಮತಯಾಚನೆ ಮಾಡ್ತೀವಿ. ಅಂತಿಮವಾದಂಥ ನಿರ್ಧಾರ ಮತದಾರರಿಗೆ ಸಂಬಂಧಪಟ್ಟದ. ಈ ವೇಳೆಯಲ್ಲಿ ಭರತ್ರಾಜ್ ಬಿ ಅವರು ಮಾತನಾಡಿದರು. ನನ್ನ ಹೆಸರು ಭರತ್ರಾಜ್ ಬಿ ಸಾವಳಗಿ, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಇಲಾಖೆ, ಕಲಬುರಗಿ ಜಿಲ್ಲೆ. ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ. 2012ರಲ್ಲಿ ನಾನು ಕೂಡ ಈ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘದ ಸದಸ್ಯನಾಗಿ 1994-95ನೇ ಸಾಲಿನಿಂದ ನಾವು ಸದಸ್ಯರಾಗಿ ಮುಂದುವರೆದಿದ್ದೀವಿ. 2012ರಲ್ಲಿ ನನಗೂ ಕೂಡ ನಿವೇಶನ ಹಂಚಿಕೆ ಸಲುವಾಗಿ ಸರ್ ನೀವು ದುಡ್ಡು ಕಟ್ರಿ ಅಂದಾಗ ನಾನು ಕೂಡ 8 ಲಕ್ಷ ದುಡ್ಡು ಏನದ ಕಟ್ಟಿದ್ದೆ. ಆ ಸಂದರ್ಭದಲ್ಲಿ 2012ರಲ್ಲಿ ದುಡ್ಡು ಕಟ್ಟಿದ್ದೀನಿ. 2020ರವರೆಗೂ ಯಾವುದೂ ಏನದ ನಿವೇಶನ ಹಂಚಿಕೆ ಆಗಲಿಲ್ಲ. ನನಗೆ ಹಣಕಾಸಿನ ಕೊರತೆಯಿಂದ ದುಡ್ಡು ವಾಪಸ್ ಕೊಡ್ರಿ ಅಂತ ಹೇಳಿ ಕೇಳ್ಕೊಂಡಾಗ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಅಂದರು, ಸರ್ ಈಗ ಸದ್ಯಕ್ಕೆ ಕೊಡೋಕ್ಕಾಗಂಗಿಲ್ಲ ಅನ್ನತಕ್ಕಂಥ ಮಾತು ಹೇಳಿದಾಗ ನಾನು ಶಿಕ್ಷಣ ಇಲಾಖೆಯ ವತಿಯಿಂದ 9 ಜನ ನಿರ್ದೇಶಕರು ಆಡಳಿತ ಮಂಡಳಿಯಲ್ಲಿ ಆಯ್ಕೆಯಾದವರು ನಮ್ಮ ಸಹೋದ್ಯೋಗಿ ಮಿತ್ರರೇ ಇದ್ದರು. ಅವರಿಗೆ ವೈಯಕ್ತಿಕವಾಗಿ ಭೇಟಿಯಾಗಿ ಸರ್ ನಾನು 12ರಲ್ಲಿ ದುಡ್ಡು ಕೊಟ್ಟಿನಿ, ನನಗೆ ಹಣಕಾಸಿನ ಕೊರತೆ ಇದೆ, ದುಡ್ಡು ನನಗೆ ಮರಳಿ ಕೊಡಿಸ್ರಿ ಅನ್ನತಕ್ಕಂಥ ಮನವಿ ಇಟ್ಟಾಗ ಎಲ್ಲ 9 ಜನ ಸದಸ್ಯರು ಒಂದೇ ಮಾತು ಹೇಳಿದ್ರು, ಸರ್ ಇವತ್ತು ಮೀಟಿಂಗ್ ಇದೆ, ಸಾಯಂಕಾಲ ತಾವು
ಬಂದ ನಂತರ ಅಧ್ಯಕ್ಷರ ಜೊತೆ ಮಾತಾಡೋಣ ಅನ್ನತಕ್ಕಂಥ ಮಾತು ಹೇಳಿದರು. ಅವತ್ತು ಸಾಯಂಕಾಲ ಅವ್ರಿಗೆ ಹೇಳಿಕೆ ನಾನು ಏನಾದರೂ ಸಭೆಗೆ ಹೋದಾಗ ಸರ್ ನನಗೆ ಹಣಕಾಸಿನ ತೊಂದರೆ ಇದೆ, ದುಡ್ಡು ವಾಪಸ್ ಕೊಡ್ರಿ ಅಂದಾಗ ಸರ್ ದುಡ್ಡು ಕೊಡೋಕ್ಕಾಗಲ್ಲ, ನಿಮಗೆ ಸೈಟೇ ಕೊಡ್ತೀವಿ ಅನ್ನತಕ್ಕಂಥ ಮಾತು ಹೇಳಿದ್ರು. ಮತ್ತು ಸೈಟ್ ಕೊಟ್ಟರು ಪರವಾಗಿಲ್ಲ, ಸೈಟೇ ಕೊಡ್ರಿ, ಸೈಟಿನ ಸಲುವಾಗಿ ನಾನು ದುಡ್ಡು ಕಟ್ಟೀನಿ, ಸೈಟ್ ಕೊಡೋಕೆ ಆಗಲಿಲ್ಲ ಅಂದ್ರೆ ನಾನು ದುಡ್ಡು ಮರಳಿ ವಾಪಸ್ ಕೊಡ್ರಿ ಅಂದಾಗ ಆಯಿತು, ಈಗ ಸದ್ಯಕ್ಕೆ ಸೈಟ್ ಕೊಡೋಕ್ಕಾಗಲ್ಲ, ನಿಮ್ಗೆ 8 ದಿನ ಬಿಟ್ಟು ಕೊಡ್ತೀವಿ, 15 ದಿನ ಬಿಟ್ಟು ಕೊಡ್ತೀವಿ ಅಂತೇಳಿ ಇದೇ ರೀತಿ ಮುಂದಕ್ಕೆ ಹಾಕ್ಲಾಗತ್ತರು. ಸದಸ್ಯರು ಡೈರೆಕ್ಟ್ರು 9 ಜನ ಏನಂದರು, ಸರ್ ದುಡ್ಡು ವಾಪಸ್ ಕೊಡ್ರಿ, ಇಲ್ಲಾಂದ್ರೆ ಅವ್ರಿಗೆ ಸೈಟ್ ಕೊಡ್ರಿ, ಇಲ್ಲಾಂದ್ರೆ ನಾವು ಮೀಟಿಂಗ್ನಲ್ಲಿ ಯಾರೂ ಪ್ರೆಸೆಂಟ್ ಆಗಂಗಿಲ್ಲ, ನಾವು ಹೊರಟು ಹೋಗ್ತೀವಿ ಅನ್ನತಕ್ಕಂಥ ಒತ್ತಡ ಹಾಕಿದಾಗ ಅವಾಗ ಏನದ ಆಯ್ತು ರೀ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡು 8 ದಿನ ನಂತರ 8 ಲಕ್ಷ ಚೆಕ್ ಏನದ ನನಗೆ ವಾಪಸ್ ಕೊಟ್ಟರು. ಅಷ್ಟೊತ್ತಿಗೆ ಸುಮಾರು 9 ವರ್ಷ ಗತಿಸಿ ಹೋಗಿತ್ತು. ಅದೇ 9 ವರ್ಷ ನಾನು ದುಡ್ಡು ಬ್ಯಾಂಕಿನಲ್ಲಿ ಇಟ್ಟರೆ ಡಬಲ್ ಆಗ್ತಿತ್ತು, 8ಕ್ಕೆ 16 ಲಕ್ಷ ಬರ್ತಿತ್ತು. ಆದರೆ ಇಲ್ಲಿ ಏನೋ ಸೈಟ್ ಕಡಿಮೆ ದರದಲ್ಲಿ ಸಿಗ್ತದೆ ಅನ್ನತಕ್ಕಂಥ ಒಂದು ಆಸೆ ಇಟ್ಕೊಂಡು ಮೆಂಬರ್ ಆಗಿದ್ದೀವಿ. ಇಲ್ಲಿ 9 ವರ್ಷದ ನಂತರ ನಿಮ್ಮ ದುಡ್ಡು ಮರಳಿ ಏನದ 8 ಲಕ್ಷಕ್ಕೆ 8 ಲಕ್ಷ ಕೊಟ್ಟಾಗ ನನಗೆ ತುಂಬ ಏನದ ಅನ್ಯಾಯವಾಯಿತು. ಇದು ನನಗೊಬ್ಬನಿಗೆ ಅಷ್ಟೇ ಅಲ್ಲ, ನನ್ನ ಹಾಗೆ 400 ಜನರು ಸದಸ್ಯರು ಇವತ್ತು ನಿವೇಶನಕ್ಕಾಗಿ ದುಡ್ಡು ಕಟ್ಟಿ ಕುಳಿತಿದ್ದಾರೆ. ಈ ಕಡೆ ಅವರು ದುಡ್ಡನ್ನು ಮರಳಿ ಕೊಡ್ತಾ ಇಲ್ಲ ಮತ್ತು ಸೈಟ್ನು ಹಂಚಿಕೆ ಮಾಡ್ತಾ ಇಲ್ಲ. ಇದು ಸುಮಾರು 400 ಜನರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಇವತ್ತು ಚುನಾವಣೆ ಸಂದರ್ಭದಲ್ಲಿ ಎಲ್ಲ ನೌಕರು ಬಾಂಧವರು ಏನು ಶುಲ್ಕ ಕಟ್ಟ್ಯಾರ ನಿವೇಶನ ಸಲುವಾಗಿ ಅವರೆಲ್ಲರೂ ಅಂದರು, ಸರ್ ಈ ರೀತಿ ನಮಗೆ ಅನ್ಯಾಯ ಆಗಿದೆ, ಅದಕ್ಕಾಗಿ ಒಂದು ಪ್ರಬಲವಾದಂಥ ಒಂದು ಪೆನಲ್ ರಚನೆ ಮಾಡಿರಿ, ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಅನ್ನತಕ್ಕಂಥ ಒಂದು ಕೂಗು ಮತ್ತು ಕರೆ ಕೊಟ್ಟಾಗ ಇವತ್ತು ಪರಿವರ್ತನಾ ಪೆನಲ್ ಎಂಬ ಹೆಸರಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕಲಬುರಗಿ ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರಾಗಿರತಕ್ಕಂಥ ಬಸವರಾಜ್ ಬಳವಂಡಿಗೆಯವರು ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಮಾಡಿ ನಿವೃತ್ತಿ ಹೊಂದಿರತಕ್ಕಂಥ ಅನಂತೀರ್ಥ ಜೋಶಿ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಸದಸ್ಯರು ಉಪಸ್ಥಿತರಿದ್ದರು. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.